ಡಿಕೆಶಿ ಸರ್ಕಾರದ ಸಂಪುಟ ಸರ್ಜರಿಗೆ ಸದ್ಯಕ್ಕಿಲ್ಲ ಅವಕಾಶ. ಸಂಪುಟ ಸರ್ಜರಿ ಇಲ್ಲ, ಖಾಲಿ ಸ್ಥಾನ ಭರ್ತಿನೂ ಕೂಡ ಇಲ್ಲ. ಮುಂದೆ ನೋಡೋಣ ಅಂತ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರು ಕಳಿಸಿದಾರಂತೆ. ಒಂದಿಬ್ಬರು ಸಚಿವರ ಕೈಬಿಡುವ ಆಲೋಚನೆ ಮುಖ್ಯಮಂತ್ರಿಗಳಿಗಿತ್ತು. ಬಟ್ ಅದು ಕೂಡ ಈಗ ಆಗೋದಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸಂಪುಟ ಸರ್ಜರಿಗೂ ಅವಕಾಶ ಕೊಡ್ತಾ ಇಲ್ಲ. ಖಾಲಿ ಸ್ಥಾನ ಏನು ಒಂದಿದೆ ಮಹಿಳಾ ಕೋರ್ಟದ, ಅದರ ಭರ್ತಿಗೂ ಕೂಡ ಅವಕಾಶ ಇಲ್ಲ. ನಾಗೇಂದ್ರ ಅವರು ರಾಜೀನಾಮೆ ವಿಚಾರ ಕೂಡ ಸದ್ಯಕ್ಕಿಲ್ಲ. ರಾಹುಲ್ ಗಾಂಧಿಯವರು ಹೇಳಿ ಕಳಿಸಿರುವುದು. ಇನ್ನು ಒಂದಿಬ್ಬರನ್ನ ಕೈ ಬಿಡ್ತಾರೆ ಅನ್ನುವಂಥ ಆಲೋಚನೆ ಇತ್ತು, ಅದು ಕೂಡ ಇಲ್ಲ ಸದ್ಯಕ್ಕೆ. ಕೃಷ್ಣಪ್ಪ ಏನಿದ್ದಾರೆ ವಿಜಯನಗರ ಎಮ್ ಎಲ್ ಎ, ಹಾಗೆ ಬ್ಯಾಡಗಿ ಶಾಸಕ ಶಿವಣ್ಣ ಅವರಿಗೆ ಕೊಡುವಂಥ ಲೆಕ್ಕಾಚಾರಗಳಿತ್ತು. ಮಹಿಳಾ ಕೋಟಾ ಭರ್ತಿ ಲೆಕ್ಕಾಚಾರದಲ್ಲೇ ಸಿಎಂ ದೆಹಲಿಗೆ ಹೋಗಿದ್ದರು. ಬಟ್ ಅದು ಕೂಡ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಆದರೆ ಮುಖ್ಯಮಂತ್ರಿಗಳ ಯಾವ ಬೇಡಿಕೆಗೂ ರಾಹುಲ್ ಗಾಂಧಿ ಸದ್ಯಕ್ಕೆ ಒಪ್ಪಿಲ್ಲ. ಖರ್ಗೆ ವೇಣುಗೋಪಾಲ್ ಬರಲಿ ನೋಡೋಣ ಅಂತ ಹೇಳಿದಾರಂತೆ. ವೇಣುಗೋಪಾಲ್ ವಿದೇಶ ಪ್ರವಾಸದಲ್ಲಿ, ಖರ್ಗೆ ಇಲ್ಲಿದ್ದಾರೆ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲದಂತೆ ಬರಿಗೈಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆಗಿದ್ದಾರೆ. ಏನೇನೋ ಅನ್ಕೊಂಡಿದ್ರು, ಬದಲಾವಣೆ ಆಗಿಬಿಡುತ್ತೆ, ಇಬ್ಬರು ಮೂರು ರಾಜೀನಾಮೆ ಕೊಡಿಸ್ತಾರೆ ಅಂತ. ಆಲ್ರೆಡಿ ಬಾಲಕೃಷ್ಣ ಅವ್ರಿಗೆ ರಿಸೈನ್ ಮಾಡೋಕ್ಕೆ ಹೇಳಿದ್ರಂತೆ. ಅಂದರೆ ಆ ರೀತಿ ಚರ್ಚೆಗಳು ನಡೀತಾ ಇತ್ತು. ಬಟ್ ಸದ್ಯಕ್ಕೆ ಸಿಗುತ್ತಿರುವಂಥ ಮಾಹಿತಿಗಳು ಏನಂದರೆ ಏನು ಬದಲಾವಣೆ ಸದ್ಯಕ್ಕಂತರೂ ನಡೆಯಲ್ಲ. ನಾಗೇಂದ್ರ ಅವರು ರಾಜೀನಾಮೆನೂ ಇಲ್ಲ, ಸರ್ಜರಿನೂ ಇಲ್ಲ, ಮಹಿಳಾ ಕೋಟಾನೂ ಕೂಡ ತುಂಬಿಕೊಳ್ಳಲ್ಲ, ಮತ್ತು ಯಾವ ಹುದ್ದೆಗಳನ್ನು ಕೂಡ ಸದ್ಯಕ್ಕೆ ಬೇಡ ತುಂಬೋದು ಅಂತ ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದಾರಂತೆ. ಏನಿರ್ಬೋದು ಹಾಗಾದರೆ ಇದರಿಂದ ಸ್ಟ್ರಾಟಜಿಗಳು? ಬಟ್ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಾಡ್ಕೊಂಡು ಬರಬೇಕು ಅಂಥೇಳಿ ಹೋಗಿದ್ದರು. ಅವರು ಚರ್ಚೆ ಅಂತೂ ನಡೆದಿದೆ. ಆದರೆ ಯಾವುದಕ್ಕೂ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಯಾಕೆಂದರೆ ಖರ್ಗೆ ಅವರ ಅಭಿಪ್ರಾಯ ತೆಗೆದುಕೊಳ್ಬೇಕು, ವೇಣುಗೋಪಾಲ್ ಅವ್ರ ಜೊತೆ ಮಾತಾಡಬೇಕು, 4-5 ಜನ ಮಾತಾಡಿ ಅಲ್ಲಿ ಅಂತಿಮವಾಗಿ ನಿರ್ಧಾರಕ್ಕೆ ಬರಬೇಕು. ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡ್ಬಿಟ್ರೆ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಸುಮ್ಮನೆ ವಾಪಸ್ಸು ಕಳಿಸ್ಬಿಟ್ಟಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವ್ರನ್ನ.